ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಸರ್, ಪ್ರತಿಭಟನೆ ಬಂದು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಕವಾಯ್ ಸಾಹೇಬರ ಬಗ್ಗೆ ಯಾವನೋ ಕಿರಿಕೇಡಿ ಲಾಯರ್ ಅಂತ ಹೆಸರು ಕೂಡ ಹೇಳ್ಬಾರ್ದು. ಆತ್ಮ ಕಾಲಿಗೆ ಹಾಕುವ ಮೆರುವನೆ ತೆಗೆದು ಬಿಸಾಕವನೆ, ಅದು ತುಂಬಾ ದೊಡ್ಡ ತಪ್ಪಾಗಿದೆ. ಅವನಿಗೆ ಏನ್ ಹಕ್ಕ ಐತೆ ಆ ಜಾಗದಲ್ಲಿ ಒಂದು ದಲಿತ ನ್ಯಾಯಾಲಯದ ಇರೋದಕ್ಕಿಂತಾನೆ ಈ ಕೆಲಸ ಮಾಡಿದ್ದಾರೆ. ಇದು ಮಾಡಿರೋದು RSS ಅವರು, ಅವರಿಗೆ ಫುಲ್ ಸಪೋರ್ಟ್ ಕೊಡ್ತಾ ಇರೋದು ಬಿಜೆಪಿ ಅಥವಾ ಇವರು ಅಮಿತ್ ಶಾ, ಇವರೇ ಫುಲ್ ಸಪೋರ್ಟ್ ಕೊಡ್ತಾ ಇರೋದು. ಅದರಿಂದ ಈ ಒಂದು ಘಟನೆ ನಡೆದಿರೋದನ್ನ ನೋಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋದು ಮುಖ್ಯ, ದೊಡ್ಡ ವಿಷಯ ಅಲ್ಲ. ಇನ್ನು ಮುಂದಕ್ಕೆ ಯಾರು ಈ ತರ ಮಾಡಬಾರ್ದು, ಆ ತರ ಒಂದು ಕಾನೂನು ತರಬೇಕು. ಹಿಂಗೆ ಹೋಗ್ತಾ ಇದ್ರೆ ನಮಗೆ ಕೊಟ್ಟಿರೋ ಕಾನೂನೆಲ್ಲ ಇದಾಗುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಯಾವುದು ಈ ತರ ಒಂದು ಘಟನೆ ನಡಿಬಾರ್ದು ಅಂದ್ಬಿಟ್ಟ ನಾವು ಕೇಳ್ಕೊಳ್ತಾ ಇದ್ರಿ. ಇದು ತುಂಬಾ ದೊಡ್ಡ ತಪ್ಪು, ಅವ್ರ ಮೇಲೆ ಕೇಸ್ ಹಾಕ್ಲೇಬೇಕು. ಇವತ್ತು ಶೂ ಎಸಿದ್ದಾನೆ, ನಾಳೆ ಒಬ್ಬನು ಚಾಕು ಹಾಕ್ತಾನೆ, ಆಮೇಲೆ ಕೇಳೋರು ಯಾರಿರ್ತಾರೆ? ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದೆ ಒಂದು ಜಡ್ಜಿ ಮೇಲೆ, ಇಲ್ಲ ಬೇರೆ ಒಂದು SC ಯಾರಾದ್ರೂ ಇದ್ರೆ ಇಷ್ಟೊತ್ತಿಗೆ ಅವ್ರನ್ನ ಫೈರ್ ಮಾಡಾಕ್ತಾ ಇದ್ರು, ಸುಟ್ಟಾಕ್ತಾ ಇದ್ರು. ಇವ್ರನ್ನ ಏನಕ್ಕೆ ಇನ್ನು ತನಕ ಮನೆಯಲ್ಲಿ ಕೂತ್ಕೊಂಡು ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇದಾರೆ. ನಾನು ಒಂದು ಸಮಯ ಕೇಳೋ ತರ ನಾವು ಏನು ಮಾತಾಡಿಲ್ಲ ಅಂತ ಹೇಳ್ತಾರೆ. ಸಮಯ ಕೇಳಿಲ್ಲ ತರ ನಾವು ಏನು ಮಾತಾಡಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವ್ನ ಅರೆಸ್ಟ್ ಮಾಡ್ಬೇಕು. ನ್ಯಾಯ ಅನ್ನೋದು ಎಲ್ರಿಗೂ ಒಂದು, ಅವನಿಗೆ ಬೇರೆ ಇರಬಾರ್ದು, ನಮ್ಗೆ ಬೇರೆ ಇಲ್ಲ. ಸಾಮಾನ್ಯ ಮನುಷ್ಯನಿಂದ ಹಿಡಿದು ದೊಡ್ಡವರಿಗೆ ಒಂದೇ ನ್ಯಾಯನೇ. ನಮ್ಮ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು ಸಂವಿಧಾನ ಏನಕ್ಕೆ ಎಲ್ರಿಗೂ ಒಂದೇ ತರ ಇರ್ಬೇಕಂದ್ರೆ ಕೊಟ್ಟಿರೋದು. ನಿನಗೆ ಒಂದು ನನಗೊಂದಂತ ಎಲ್ಲಿ ಕೊಟ್ಟಿಲ್ಲ. ದಯವಿಟ್ಟು ಇದು ಹೋರಾಟ ಬಂದು ಮುಂದುವರುತ್ತೆ ಅಂತೂ ಹೋರಾಟ ಅಂತ ನಿಲ್ಲಲ್ಲ. ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಬರೋ ಒಂದೊಂದು ದಿವಸನೂ ಎಲ್ಲಾ ಕಡೆನೂ ಹೋರಾಟ ಮಾಡಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀರಿ. ಈಗ ಏನೋ ಇದಾರಲ್ಲ ಬಿಜೆಪಿ ಪಕ್ಷದಲ್ಲಿ ನಮ್ಮವರು ಬೇಕಾದ ಲಕ್ಷಾಂತರ ಜನ ಇದ್ದಾರೆ. ಇದೆಲ್ಲ ಅವ್ರು ಅರ್ಥ ಮಾಡ್ಕೋಬೇಕು. ಬಿಜೆಪಿನ ಒಂದು ಪಕ್ಷದಲ್ಲಿ ಇರೋ ದೊಡ್ಡ ವಿಷಯ ಅಲ್ಲ. ನಮ್ಗೆ ಏನು ಅನಾಹುತ ನಡೀತಾ ಇದೆ, ಎಲ್ಲೂ ಹೋಗ್ತಾ ಇದೆ ನಮ್ಮ ದೇಶ ಎಲ್ಲೂ ಹೋಗ್ತಾ ಇದೆ. ಇದನ್ನೆಲ್ಲ ಸ್ವಲ್ಪ ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ಒಂದು ಪಕ್ಷದಲ್ಲಿ ಇಟ್ಕೊಂಡು ನನಗೊಂದು ಪೋಸ್ಟಿಂಗ್, ನನಗೆ MLA ನೋ MLC ನೋ ಇಲ್ಲ MP ನೋ ಮಾಡೋದು ದೊಡ್ಡ ವಿಷಯ ಇಲ್ಲ. ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ ನಡೀತಾ ಇದೆ ಇದ್ರ ಬಗ್ಗೆನೂ ಸ್ವಲ್ಪ ಎಲ್ಲರೂ ಗಮನ ಕೊಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಕೇಳೋದು ಒಂದೇ, ಇನ್ನು ಮುಂದಕ್ಕೆ ಹಿಂಗೆ ಹೋಗ್ತಾ ಇದ್ರೆ ನಾವು ಹಳೆ ಕಾಲದಲ್ಲಿ ಹೆಂಗಿದ್ರು ಆ ಮಟ್ಟಕ್ಕೆ ನಮ್ಮನ್ನ ತರಕ್ಕೆ ಈಗ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು RSS ನ ಕಟ್ಟಿ 100 ವರ್ಷ ಆಗಿದೆ. ಈ 100 ವರ್ಷದ ಮುಂಚೆನೆ ಅವ್ರು ಹೇಳಿದಾರಂತೆ, ಏನಂತ, ಈ ದೇಶನ ಇಂಡಿಯಾ ಅಂತ ಇರಬಾರ್ದು, ಇದು ಹಿಂದೂ ರಾಷ್ಟ್ರ ಇರ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವಾಗ ಹೇಳಿದಾರಂತೆ. ಇನ್ನೇನು 100 ವರ್ಷ ಆಗ್ಬಿಟ್ಟಿದೆ. ಈಗ ಅವ್ರ ಸಿದ್ಧಾಂತನೇ ಇದೆ, ಈ ಇಂಡಿಯನ್ ಹಣ ನಮ್ ಕೈಗೆ ತರ್ಬೇಕನ್ಬಿಟ್ಟು ಅವರೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ಕೊಟ್ರೆ ಇನ್ನು ಜಾಸ್ತಿ ಹೆಚ್ಚಿಗೆ ಆಗ್ತಾ ಇರುತ್ತೆ. ದಯವಿಟ್ಟು ಏನಂದ್ರೆ
ಅವರು ಕೂಡಲೇ ಅವ್ರ ಮೇಲೆ ಒಂದು ಕ್ರಮ ತಗೊಂಡು ಅವ್ರಿಗೆ ಬೇಕಂತ ಶಿಕ್ಷೆ ಕೊಡ್ಲೇಬೇಕಂತ ದಯವಿಟ್ಟು ನಾವು ಮಾಧ್ಯಮ ಮುಂದೆ ನಾವು ಎಲ್ಲರ ಮುಂದೆ ಕೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸರ್, ನನ್ನ ಹೆಸರು ಜೈಪಾಲ್. ನಾನು ನೋಡ್ಬಿಟ್ಟು ಬಂದೆ. ನಮ್ದು ಬಂದು ಸಂಘರ್ಷ ಸಮಿತಿ, ನನ್ನ ಬೆಂಗಳೂರು ಸಿಟಿ ಪ್ರೆಸಿಡೆಂಟ್. ನಾನು ಈಗ ನೋಡ್ತಾ ಇದ್ದೀನಿ, ನೋಡ್ಬಿಟ್ಟು ನಮ್ಗೆ ಒಂದ್ ಸ್ವಲ್ಪ ತುಂಬಾ ನೋವಾಗ್ತದೆ. ನಮ್ದು ನಾಳೆ ಇದೆ ಪ್ರೋಗ್ರಾಮ್, ಇದು ನಮ್ದು ತಾನೆ, ಇದು ನಮ್ ತಾನೆ. ಅದಕ್ಕೆ ಬಂದ್ಬಿಟ್ಟು ನಾವು ನೋಡೋಣ ಅಂತ ಬಂದೆ.